ಓಕೆ ನೋಡಿ, ದೊಡ್ಡ ದೊಡ್ಡ ಪ್ರಾನ್ಸ್. ಇವತ್ತು ನಾವು ಸ್ಪೆಷಲಾಗಿ ಏನಾದರೂ ಪ್ರಾನ್ಸ್ ಮಾಡೋಣ. ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿ, ದೊಡ್ಡ ದೊಡ್ಡ ಪ್ರಾನ್ಸ್ ಸಿಕ್ಕಿದೆ. ಇವತ್ತು ಮಾಡುವ ರೆಸಿಪಿಗೆ ಈ ರೀತಿ ದೊಡ್ಡ ಪ್ರಾನ್ಸ್ ಇದ್ರೇ ಬೆಸ್ಟ್. ಓಕೆ, ಇವಾಗ ಪ್ರಾನ್ಸನ್ನು ಕ್ಲೀನ್ ಮಾಡಿ ತೊಳೆದು ಆಮೇಲೆ ಫಸ್ಟಿಗೆ ಮ್ಯಾರಿನೇಟ್ ಮಾಡಲಿಕ್ಕುಂಟು. ಹಾಗಾಗಿ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ಚಿಲ್ಲಿ ಪೌಡರ್, ಸ್ವಲ್ಪ ವೆನಿಗರ್, ಇಷ್ಟನ್ನು ಹಾಕಿ ಇದನ್ನು ಮ್ಯಾರಿನೇಟ್ ಮಾಡಿದರೆ ಸಾಕು. ಇವಾಗೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿದರೆ ಸಾಕು. ನಾನಿಲ್ಲಿ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಖಾರ ಜಾಸ್ತಿ ಬೇಕಾದವರು ಜಾಸ್ತಿ ಆ್ಯಡ್ ಮಾಡ್ಬೋದು. ಓಕೆ, ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಜಾಸ್ತಿ ಬೇಡ, ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟರೆ ಸಾಕು. ನಿಮ್ಮ ಹತ್ರ ಟೈಮ್ ಇದೆ ಆದರೆ ನೀವು ಜಾಸ್ತಿ ಹೊತ್ತು ಇಡ್ಬೋದು. ಓಕೆ, ಮ್ಯಾರಿನೇಟ್ ಮಾಡಿ ಹಾಫ್ ಆನ್ ಅವರ್ ಆಗಿದೆ. ಇವಾಗ ಆಯಿಲಲ್ಲಿ ಇದನ್ನು ಫಸ್ಟಿಗೆ ಫ್ರೈ ಮಾಡೋಣ. ಕಬಾಬ್ ಎಲ್ಲ ಯಾವ ರೀತಿ ನಾವು ಫ್ರೈ ಮಾಡ್ತೀವಿ ನೋಡಿ, ಸೇಮ್ ಅದೇ ರೀತಿ ಇದನ್ನು ಫ್ರೈ ಮಾಡಿದರೆ ಆಯಿತು. ನೆನಪಿಡಿ, ಯಾವಾಗಲೂ ಪ್ರಾನ್ಸ್ ಫ್ರೈ ಮಾಡುವಾಗ ಡೀಪ್ ಫ್ರೈ ಮಾಡಬಾರ್ದು. ಅದರ ನೀರಿನಂಶ ಹೋಗುತ್ತೆ, ಜ್ಯೂಸಿ ಐಟಮ್ ಹೋಗುತ್ತೆ ಮತ್ತು ರಬ್ಬರ್ ತಿಂದಂಗೆ ಆಗುತ್ತೆ. ಹಾಗಾಗಿ ಜಸ್ಟ್ ನಾವು ಸ್ವಲ್ಪ ಫ್ರೈ ಮಾಡಬೇಕು 2 ಸೈಡ್ ಕೂಡ. ಆವಾಗ ಮಾತ್ರ ಅದು ತಿನ್ನಲಿಕ್ಕೆ ರುಚಿಯಾಗಿರುತ್ತೆ, ಅದರ ಫ್ಲೇವರ್ ಅದರಲ್ಲೇ ಇರುತ್ತೆ. ಹಾಗಾಗಿ ಕೆಲವರು ಏನು ಮಾಡ್ತಾರೆ, ಪ್ರಾನ್ಸ್ ಫ್ರೈ ಮಾಡುವಾಗ ತುಂಬ ಡೀಪ್ ಖಡಕ್ಕಾಗಿ ಫ್ರೈ ಮಾಡ್ತಾರೆ. ಹಾಗೆ ಯಾವತ್ತೂ ಮಾಡಬೇಡಿ, ರುಚಿಯಾಗಿ ಬರೋದಿಲ್ಲ ಅದು. ಓಕೆ, ಇದೇ ರೀತಿ ಎಲ್ಲವನ್ನೂ ಕೂಡ ಇವಾಗ ಫ್ರೈ ಮಾಡಿ ತೆಗೆಯೋಣ. ನೋಡ್ತಾ ಇದ್ದೀರಲ್ಲ, ನಾನು ಜಸ್ಟ್ ಬೇಗನೆ ಬೇಯುತ್ತೆ ಬಿಸಿ ಬಿಸಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಒಂದು ಸೈಡ್ ಫ್ರೈ ಆದಮೇಲೆ ತಿರುಗಿಸಿ ಇನ್ನೊಂದು ಸೈಡ್ ಫ್ರೈ ಮಾಡಿದರೆ ಆಯಿತು. ಇವಾಗೊಂದು ಬೌಲಲ್ಲಿ 1 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಗೂ 1 ಟೇಬಲ್ ಸ್ಪೂನಷ್ಟು ಕೆಚಪ್, ನೆಕ್ಸ್ಟ್ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನಷ್ಟು, ಸೋಯಾ ಸಾಸ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಚಿಲ್ಲಿ ಪೌಡರ್ 1 ರಿಂದ 2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿ ಹಾಗೂ ಸ್ವಲ್ಪ ವೆನಿಗರ್ ಹಾಕಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಇವಾಗ ಪ್ರಾನ್ಸ್ ಫ್ರೈ ಆಗಿದೆ. ಅದೇ ಎಣ್ಣೆಯಲ್ಲಿ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. 2 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಸಣ್ಣದಾಗಿ ಹೆಚ್ಚಿದ ಜಿಂಜರ್ ಹಾಗೂ ಗಾರ್ಲಿಕ್ಕನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಲಿಕ್ಕಿದು, ಡೀಪ್ ಫ್ರೈ ಮಾಡಲಿಕ್ಕಿಲ್ಲ. ಸ್ವಲ್ಪ ಫ್ರೈ ಆಗಿದೆ, ಇದಕ್ಕೆ ಹಸಿಮೆಣಸಿನ್ಕಾಯನ್ನು ಹಾಕೋಣ. ಓಕೆ, ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಆಮೇಲೆ ಇದಕ್ಕೆ ನೀರುಳ್ಳಿಯನ್ನು, ಇಲ್ಲಿ ನಾನು 4 ದೊಡ್ಡ ಸೈಜ್ ನೀರುಳ್ಳಿಯನ್ನು ಯೂಸ್ ಮಾಡಿದ್ದೀನಿ. ಕ್ಯೂಬ್ಸ್ ರೀತಿ ನಾನಿಲ್ಲಿ ಕಟ್ ಮಾಡಿದ್ದೀನಿ. ಫ್ರೈ ಮಾಡುವಾಗ ಇದಕ್ಕೆ ಎಷ್ಟು ಉಪ್ಪು ಬೇಕು ನೋಡಿ, ಅಷ್ಟು ಉಪ್ಪನ್ನು ಸೇರಿಸಿ ನೀರುಳ್ಳಿಯನ್ನು ಫ್ರೈ ಮಾಡಬೇಕು. ಆಗ ಅದು ಚಪ್ಪೆ ಆಗಲ್ಲ. ಬೇಕಿದ್ರೆ ನೀವು ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಬೋದು. ಓಕೆ, ನೀರುಳ್ಳಿ ಇಷ್ಟೇ ಸ್ವಲ್ಪ ಬಾಡಿದರೆ ಸಾಕು, ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ. ಆಮೇಲೆ ನಾವು ರೆಡಿ ಮಾಡಿಟ್ಟ ಸಾಸ್ ಇತ್ತು ನೋಡಿ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ 1 ನಿಮಿಷ. ಕರೆಕ್ಟಾಗಿ ಇದು ಮಿಕ್ಸ್ ಆಗಬೇಕು, ಒಳ್ಳೆ ರೀತಿ ಫ್ರೈ ಮಾಡಿ. ಓಕೆ, ಇದು ಸರಿಯಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ನಾವು ನೀರನ್ನು ಸೇರಿಸೋಣ. 1 ಕಪ್ಪಷ್ಟು ನೀರನ್ನು ಸೇರಿಸಿ, ಸ್ವಲ್ಪ ಖಾರ ಕಮ್ಮಿ ಇತ್ತು ಹಾಗಾಗಿ ನಾನು ಖಾರವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ನೋಡಿಕೊಂಡು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇದು ಸ್ವಲ್ಪ ಖಾರ ಇದ್ರೇ ಚೆನ್ನಾಗಾಗೋದು. ಓಕೆ, ಇವಾಗ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಹಾಗೂ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಸಾಸಿ ರೀತಿ ಇರಬೇಕು. ಹೀಗೆ ಸಣ್ಣದಾಗಿ ಕುದಿ ಬರುವಾಗ ನಾವು ಫ್ರೈ ಮಾಡಿಟ್ಟ ಪ್ರಾನ್ಸನ್ನು ಇದಕ್ಕೆ ಹಾಕೋಣ ಹಾಗೂ ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಕರೆಕ್ಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡಿ, 1-2 ನಿಮಿಷ ಮುಚ್ಚಿಡಿ. ಚೆನ್ನಾಗಿ ಎಳೆಯುತ್ತೆ ಆವಾಗ ಮಸಾಲೆ ಎಲ್ಲ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜಸ್ಟ್ ಗ್ಯಾಸನ್ನು ಆಫ್ ಮಾಡಿ.
ಓಕೆ, ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿ. ಸರಿಯಾಗಿ ಇಲ್ಲದಿದ್ದರೆ ನೀವು ಲಿಂಬೆ ರಸ ಉಪ್ಪು ಎಲ್ಲ ಹಾಕಿ. ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಸಿಂಪಲ್ ರೆಸಿಪಿ. ಪ್ರಾನ್ಸ್ ಚಿಲ್ಲಿ ನಿಮ್ಮ ಹತ್ರ ಹೋಟೆಲ್ ಕ್ಯಾಂಟೀನ್ ಇದೆ ಆದರೆ ಅಥವಾ ಮನೆಯಲ್ಲೇ ಗೆಸ್ಟ್ ಎಲ್ಲ ಬರೋದಾದರೆ ಈ ರೀತಿ ನೀವು ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಇವಾಗ ಟೇಸ್ಟ್ ಮಾಡಿ ಕೂಡ ನೋಡೋಣ. ವಾವ್, ಖಾರ ಖಾರವಾಗಿ ಚೆನ್ನಾಗಿದೆ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.